ವೀಕ್ಷಕರೇ, ಫ್ರೀಡಮ್ ಟಿವಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. RSS ಎಲ್ಲರೂ ನೋಡ್ತಾ ಇರುವಂಥದ್ದೇನಿದೆ, ಅದಕ್ಕೆ ಮತ್ತೊಂದು ಮುಖ ಕೂಡ ಇದೆ. ಆ ಮುಖ ತುಂಬಾ ಕರಾಳವಾಗಿದೆ ಅಂತ ಹನುಮೇಗೌಡ ಅವರು ಒಂದು RSSನ ಕರಾಳ ಮುಖಗಳು ಅಂತ ಪುಸ್ತಕವನ್ನು ಬರೆದಿದ್ರು. ಅದನ್ನ ಇಂಗ್ಲಿಷ್ ಹಾಗೂ ಹಿಂದಿಗೆ ಅನುವಾದಿಸಿ ಎಲ್ರಿಗೂ ಕೂಡ ಓದೋದಕ್ಕೆ ಅನುವು ಮಾಡಿಕೊಟ್ಟಂತಹ ಬಿ ಜಯಪ್ರಕಾಶ್ ಸರ್ ಅವರು. ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. RSSನ ನಿಜವಾದ ಸಂಘ ಸಂಸ್ಥಾಪಕರು ಕೂಡ ಅವರು ಹೌದು. ಹೀಗಾಗಿ ಅವರು ಇವತ್ತಿನ ನಮ್ಮ ಜೊತೆಗೆ ಪಾಡ್ಕಾಸ್ಟ್ನಲ್ಲಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಜಯಪ್ರಕಾಶ್ ಸರ್, ಸ್ವಾಗತ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನೋಡಿ, ಇವತ್ತಿನ ದಿನಗಳಲ್ಲಿ RSSನ ಒಂದು ರಿಜಿಸ್ಟ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಚರ್ಚೆಗಳಾಗ್ತಾ ಇದೆ. RSSನ ಇತಿಹಾಸ, ಅದರ ಜೊತೆಗೆ RSS ಮಾಡ್ತಾ ಬರ್ತಾ ಇರುವಂತಹ ಕಾರ್ಯಗಳು, ಅದೆಲ್ಲವೂ ಕೂಡ ಇವತ್ತು ತುಂಬಾ ತೀವ್ರಗತಿಯಾಗಿ ಚರ್ಚೆ ಆಗ್ತಾ ಇದೆ. 100 ವರ್ಷಗಳು ತುಂಬ್ತಾ ಇದ್ದಂತೆಗೆ RSS ಯಾವತ್ತೂ ಕೂಡ ಇಂಥದ್ದೊಂದು ಸಂದಿಗ್ಧ ಪರಿಸ್ಥಿತಿ ಬರುತ್ತೆ ಅಂತ ಅಂದುಕೊಂಡಿರ್ಲಿಲ್ವೋ ಏನೋ. ಆದರೆ ಅದರ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ರಿಜಿಸ್ಟ್ರೇಷನ್ ಆಗಲಿಲ್ಲ, ಏನು ಹೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಏನು ಮುಚ್ಚಾಕೋದಕ್ಕೆ RSS ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೆ ಏನು ಆತಂಕ ಕಾಡ್ತಾ ಇದೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ, ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದಾವೆ. ಇದು ಒಂದು ಕಡೆ. ಮತ್ತೊಂದು ಕಡೆ RSS ದೇಶಭಕ್ತಿಯ ಕೆಲಸಗಳು, ದೇಶದ ಪರವಾಗಿರುವಂತಹ ಕೆಲಸಗಳು, ರಾಷ್ಟ್ರಭಕ್ತಿಯ ಕೆಲಸಗಳನ್ನ ಮಾಡುತ್ತೆ, ರಾಷ್ಟ್ರಹಿತದ ಕಾರ್ಯಗಳನ್ನ ಮಾಡುತ್ತೆ. ಆ ನಿಟ್ಟಿನಲ್ಲಿ ಯುವಕರನ್ನ ಪ್ರೇರೇಪಣೆಗೊಳಿಸುತ್ತೆ ಅನ್ನುವಂತಹ ಚರ್ಚೆಗಳು ಮತ್ತೊಂದು ಕಡೆ. ಹಾಗಾದ್ರೆ ನಿಜವಾಗ್ಲೂ RSSಗೆ ಕರಾಳ ಮುಖಗಳು ಇದೆಯಾ ಇಲ್ವಾ, ಅದು ಒಂದು ಕಡೆ. ಮತ್ತೊಂದು ಕಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ತೊಡಕುಗಳು, ಅದಕ್ಕಿರುವಂತಹ ಸಮಸ್ಯೆಗಳೇನು, ಯಾವ ಕಾರಣಕ್ಕಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ, ಈ ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಜಯಪ್ರಕಾಶ್ ಸರ್, ನನ್ನ ಮೊದಲ ಪ್ರಶ್ನೆ, ನೀವು ಫೌಂಡರ್ ಕೂಡ ಅಂತ ಹೇಳ್ತಾ ಇದ್ರಿ RSS. ಹೀಗಾಗಿ RSS ನಲ್ಲಿ ನೀವು ಕೂಡ ಇದ್ರಿ. ಹೌದು, 40 ವರ್ಷ ಇದ್ವಿ ನಾವು RSS. 40 years ನಮ್ದು RSS ಅಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಆಗಿದೆ, ITC OTC ಆಗಿದೆ. RSS ನಿಂದ ಆಚೆ ಬರೋದಕ್ಕೆ ಕಾರಣ ಏನಾಯ್ತು ಸರ್? ಜೊತೆಗೆ ನಿಮ್ಮದೇ RSS ಸಂಘವನ್ನ ಸ್ಥಾಪನೆ ಮಾಡೋದಕ್ಕೆ ಕಾರಣಗಳು ಏನಾಯ್ತು? ಇದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದಲ್ಲಿ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತೆಲ್ಲ ಹೇಳಿ ಈ ತರ ತುಂಬಾ ನಮಗೆ ಕಿವಿ ಮಾತುಗಳು ಹೇಳ್ತಾರೆ. ಆದ್ರೆ ಗ್ರೌಂಡ್ ರಿಯಾಲಿಟಿದಲ್ಲಿ ಅವ್ರು ಇದು ಯಾವುದೂ ಪಾಲನೆ ಮಾಡ್ತಾ ಇಲ್ಲ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ತಾರೆ, ಅದು ಆಪೋಸಿಟ್ ಅಲ್ಲಿ ಮಾಡ್ತಾರೆ. ಆಮೇಲೆ ನಮ್ಮ ತನು, ಮನ, ಧನ ಎಲ್ಲ ಸಮಾಜಕ್ಕೆ ಕೊಡ್ಬೇಕಂತ ಹೇಳ್ತಾರೆ. ನಮ್ಮಂತ ಏನೇನು ನಮ್ಗೆ ಆಗತ್ತೆ ನಾವೆಲ್ಲ ನಾವು ಮಾಡ್ತೀವಿ. ಆದರೆ ಇದರಲ್ಲಿ ಒಂದು ಸ್ಮಾಲ್ ಗುಂಪು ಏನಿದೆ, ಇದನ್ನ ಕಂಟ್ರೋಲ್ ಮಾಡೋರು, ಅವರು ನಮ್ಮನ್ನ ಮಾಡಿಸ್ತಾರೆ. ಅವ್ರು ಏನು ಮಾಡಲ್ಲ. ಅವ್ರು ಹೇಳುವಂತ ತತ್ವ ಸಿದ್ಧಾಂತವನ್ನ ಅವ್ರು ಮಾಡಲ್ಲ, ಮಾಡೋದಿಲ್ಲ. ನಮ್ಮನ್ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡ್ತಾರೆ. ಮತ್ತೆ ಈ RSS ರಿಜಿಸ್ಟ್ರೇಷನ್ ವಿಚಾರ, ನಾವೀಗ ಗುರುಪೂಜೆದಲ್ಲಿ ತುಂಬಾ ಕಲೆಕ್ಷನ್ಸ್ ಆಗತ್ತೆ, ನಮಗೆ ರೆಸೀಟ್ಸ್ ಅಂಡ್ ಪೇಮೆಂಟ್ಸ್ ಏನ್ ಪ್ರಶ್ನೆ ಕೇಳಿದ್ರು ನಮ್ಗೆ ಉತ್ತರ ಬರಲ್ಲ. ಬರೇ ಸಂಘ ದಕ್ಷ, ಸಂಘ ಉಪವಿಶ ಅಂತ ಹೇಳಿದ್ರೆ ನಾವು ಅವ್ರು ಹೇಳೋ ಆಜ್ಞೆಗಳನ್ನ ಪಾಲನೆ ಮಾಡಿ ವಿ ಆರ್ ಜಸ್ಟ್ ಲೈಕ್ ಸ್ಲೇವ್ಸ್, ಈ ತರ ಒಂದು ಟ್ರೈನಿಂಗ್ ನಮಗೆ ಕೊಡ್ತಾರೆ. ಸೊ ಅದಕ್ಕೆ ನಮಗೆ ಇಷ್ಟ ಅಲ್ಲ. ನಾವು ಪ್ರಶ್ನೆಗಳು ಕೇಳ್ತೀವಿ, ನಮಗೆ ಕನ್ವಿನ್ಸಿಂಗ್ ಆನ್ಸರ್ ಬಂದಿಲ್ಲ. ಮತ್ತೆ ನಾವು ಕರಪ್ಷನ್ಗೆ ವಿರುದ್ಧ ಮಾತಾಡ್ತೀವಿ. ಮತ್ತೆ ನಾವು ಹೇಳ್ತೀವಿ ವ್ಯಕ್ತಿಗೆ ಪ್ರಾಧಾನ್ಯ ಇಲ್ಲ, ನಮ್ಮ ಧ್ವಜ ಭಗವದ್ ಧ್ವಜಕ್ಕೆ ಪ್ರಾಧಾನ್ಯ ಇದೆ. ಆದ್ರೆ ಇಲ್ಲಿ ವ್ಯಕ್ತಿ ಪ್ರಾಧಾನ್ಯ ತುಂಬಾ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಈಗ ನರೇಂದ್ರ ಮೋದಿ ಈಸ್ ಅ ಪ್ರಾಡಕ್ಟ್, ಈಸ್ ಅ ಬ್ರ್ಯಾಂಡ್. ಅವರು ವಿಚಾರನೇ ಇಲ್ಲ. ಮೈನಸ್ ನರೇಂದ್ರ ಮೋದಿ ಟುಡೇ ಬಿಜೆಪಿ ಇಸ್ ಅ ಬಿಗ್ ಝೀರೋ. ಯಾಕಂದ್ರೆ ವಿಚಾರಧಾರದಲ್ಲಿ ಹೋಗ್ತಾ ಇಲ್ಲ. ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಹೊಡೆಯೋದು, ಆ ಪಕ್ಷದಿಂದ ಜನ ತಗೊಂಡ್ಬರೋದು, ಈ ತರ ಒಂದು ಸಿಚುವೇಶನ್ ಇದೆ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ 100 ವರ್ಷ ತುಂಬಿದೆ. ಈಗ 100 ವರ್ಷದಲ್ಲಿ 100 ಬುದ್ಧಿಜೀವಿಯನ್ನ ಕ್ರಿಯೇಟ್ ಮಾಡಕ್ಕಾಗಿಲ್ಲ. ನಿಮಗೆ ಹೇಮಂತ್ ಬಿಶ್ವಾ ಶರ್ಮಾ ಬೇಕಾಗಿತ್ತಾ? ಜ್ಯೋತಿರಾದಿತ್ಯ ಸಿಂಧಿಯಾ ಬೇಕಾಗಿತ್ತಾ? ಈಗ ಮಮತಾ ಬ್ಯಾನರ್ಜಿ ಅವರ MP ಗಳು ಬೇಕಾಗಿತ್ತಾ? ನಿಮ್ ಸ್ವಯಂ ಸೇವಕರಿದ್ರೆ ಅವ್ರಿಗೆ ನೀವು ಯಾಕೆ ಲೀಡರ್ ಆಗಿ ತಯಾರಿ ಮಾಡ್ತಾ ಇಲ್ಲ? ನೀವು ಬೇರೆ ಕಡೆ ಯಾಕೆ ಪರ್ಚೇಸ್ ಮಾಡ್ತಾ ಇದ್ದೀರಾ? RSS ಬಿಜೆಪಿಗೆ ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಅವರು. ಇದು RSS ಹಾಗಾದ್ರೆ ಬಿಜೆಪಿ ಎಲ್ಲಾ ಲೀಡರ್ಗಳಿಗೆ ಪ್ರಯೋಗಶಾಲಿನ? ಹಾಗಾದ್ರೆ ಅಲ್ಲ. ನೋಡಿ, ನೀವೀಗ ನಮ್ಮ ಲೀಡರ್ಸ್ MP ಗಳು CT ರವಿ ಎಲ್ಲ ಹೇಳ್ತಾರ, RSS ನಮಗೆ ತಾಯಿ, RSS ನಮಗೆ ತಂದೆ, ಯಾರಾದ್ರೂ ಅವ್ರಿಗೆ ಬೈದ್ರೆ ನಾವು ಸಹಿಸಲ್ಲ ಅಂತ ಹೇಳಲ್ವಾ? ಸೊ ನ್ಯಾಚುರಲಿ ಇಟ್ ಈಸ್ ಎ ಬಾಂಡೆಡ್ ರಿಲೇಶನ್ಶಿಪ್. ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಅವ್ರು ಹೇಳ್ತಾರೆ ವಿ ಆರ್ ಎ ಸೋಶಿಯೋ ಕಲ್ಚರಲ್ ಆರ್ಗನೈಸೇಷನ್, ಬಟ್ ದ ಪೊಲಿಟಿಕಲ್ ಔಟ್ಫಿಟ್ ಇಸ್ ಬಿಜೆಪಿ, ದ ಸ್ಟೂಡೆಂಟ್ ಔಟ್ಫಿಟ್ ಇಸ್ ABVP, ದ ಲೇಬರ್ ಔಟ್ಫಿಟ್ ಇಸ್ BMS. ಸೊ ಈ ತರ ಅವರು ಎಲ್ಲ ಬ್ರಾಂಚಸ್, ಅರೌಂಡ್ 35 ಬ್ರಾಂಚಸ್ ಇದೆ. ಸೇವಾ ಭಾರತಿ ಅಂತ ಇದೆ, ಹಿಂದೂ ಜಾಗರಣ ವೇದಿಕೆ ಅಂತ ಇದೆ, ಧರ್ಮ ಜಾಗರಣ ಅಂತ ಇದೆ, ಬಜರಂಗ್ ದಲ್ ಅಂತ ಇದೆ. ಸೊ ಈ ತರ ದೇ ಆರ್ ಕ್ರಿಯೇಟಿಂಗ್ ಆರ್ಗನೈಸೇಷನ್ ಆಫ್ಟರ್ ಆರ್ಗನೈಸೇಷನ್ ಆಫ್ಟರ್ ಆರ್ಗನೈಸೇಷನ್, ಬಟ್ ನಾಟ್ ರಿಜಿಸ್ಟರಿಂಗ್ ದಮ್. ಅರ್ಥ ಆಯ್ತಾ?
ಹಾ. ರಿಜಿಸ್ಟರ್ ಮಾಡಿದ್ರೆ ಅಕೌಂಟಬಿಲಿಟಿ ಬಂದ್ಬಿಡತ್ತೆ. ಹಾ. ಯು ರಿಜಿಸ್ಟರ್ ಎನಿಥಿಂಗ್ ದೆನ್ ಯು ಆರ್ ಅಕೌಂಟಬಲ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲ್ವಾ? ಸೊ ಅದಕ್ಕೆ RSS ರಿಜಿಸ್ಟರ್ ಮಾಡೋದಿಲ್ಲ. ನಮ್ಮ ಹೋಮ್ ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಅವರು ಒಂದು ಒಳ್ಳೆ ಕಾಗದ ಬರೆದಿದ್ದಾರೆ ಸರಸಂಘ ಚಾಲಕಿಗೆ ನಾಗ್ಪುರ್ಗೆ. ನಾನ್ ನಿಮ್ಗೆ ಹೇಳ್ತೀನಿ ಅದಕ್ಕೆ ಉತ್ತರ ಬರಲ್ಲ, ರೈಟಿಂಗ್ ಅಲ್ಲಿ ಉತ್ತರ ಬರಲ್ಲ. ಉತ್ತರ ಬರ್ಬೇಕಂದ್ರೆ ನಿಮ್ಗೆ ಲೆಟರ್ ಬೇಕಲ್ಲ. ಲೆಟರ್ಡ್ ಅಂದ್ರೆ ನೀವು ಯಾವ ಅಡ್ರೆಸ್ ಅಲ್ಲಿ ಕೊಡ್ತೀರಾ? ಯಾವುದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯ ರಿಜಿಸ್ಟರ್ ಆಗಿಲ್ಲ, ಅದು ಓನರ್ಶಿಪ್ RSS ಹೆಸರಲ್ಲಿ ಇಲ್ಲ. ಹಾಗಿದ್ರೆ ಸರಸಂಘ ಚಾಲಕು ನಾಗಪುರದಿಂದ ಯಾವ ಲೆಟರ್ ಹೆಡ್ ಅಲ್ಲಿ ಕೊಡ್ತಾರೆ, ಯಾವ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ತೋರಿಸ್ತಾರೆ? ಅದು ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಸರಸಂಘ ಚಾಲಕು ಅಡ್ಡೆ ಗೋಡೆ ಮೇಲೆ ದೀಪ ಇಡೋ ತರ ಒಂದು ಉತ್ತರ ಕೊಟ್ಟಿದ್ದಾರೆ. ಹಿಂದೂಯಿಸಮ್ ಈಸ್ ನಾಟ್ ರಿಜಿಸ್ಟರ್ಡ್ ಅಂತ ಹೇಳ್ತಾರೆ. ಅದು ಇಟ್ ಇಸ್ ನಾಟ್ ಎನ್ ಆನ್ಸರ್, ಇಟ್ ಈಸ್ ಎ ಇವೇಸಿವ್ ರಿಪ್ಲೈ. ಅದು ಉತ್ತರ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಓಪನ್ ಆಗಿ ಅವ್ರು ಹೇಳ್ತಾ ಇದ್ದಾರೆ, ನಾವು ರಿಜಿಸ್ಟ್ರೇಷನ್ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನನಗೇನು ಅನಿಸ್ತಾ ಇದೆ ಅಂದ್ರೆ 100 ವರ್ಷಗಳ ಈ ಒಂದು ಸುದೀರ್ಘ ಪಯಣದಲ್ಲಿ ಭಾರತದ ಸಂವಿಧಾನ ಆಗಿರಬಹುದು, ಈ ದೇಶದ ಕಾನೂನು ವ್ಯವಸ್ಥೆ ಇರಬಹುದು, ಅದನ್ನು ಚಾಲೆಂಜ್ ಮಾಡೋ ಮಟ್ಟಿಗೆ ಇವತ್ತು RSS ಏನಾದರೂ ಬೆಳೆದು ನಿಂತಿದೆಯಾ? ಅಂದರೆ ಒಂದು ಬಿಗ್ಗೆಸ್ಟ್ ಆಗಿರುವಂತಹ ಕ್ಲಿಷ್ಟಕರವಾಗಿರುವಂತಹ ತುಂಬ ಕ್ಷಿಪ್ರವಾಗಿರೋ ಬೆಳವಣಿಗೆ ನಡೆದು ಹೋಗುತ್ತೆ ನಮ್ಮನ್ನು ಎದುರು ಹಾಕೊಂಡ್ರೆ ಅಂತ ಒಂದು ಸ್ಥಿತಿಗೆ. ಇದೊಂದು ಥ್ರೆಟನಿಂಗ್ ಆನ್ಸರ್ ಕೊಟ್ಟಿರೋದು ಸರಸಂಘ ಚಾಲಕ. ಈ ರಿಜಿಸ್ಟರ್ ಯಾಕೆ ಆಗಲ್ಲ ಅಂತ ನಾನು 2 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಈ ನಮ್ಮ ವೀಕ್ಷಕರಿಗೆ ನೋಡಿ, ಇಲ್ಲೊಬ್ಬ ಚಿಕ್ಕ ಹುಡುಗ, ಅವನಿಗೆ ಎಷ್ಟು ವಯಸ್ಸಾಗಿರ್ಬೋದು? ಒಂದು 4 ವಯಸ್ಸಾಗಿರ್ಬೋದು, ಇಲ್ಲ 5 ವಯಸ್ಸಾಗಿರ್ಬೋದು. ಈ ಹುಡುಗ ನೋಡಿ, ಅವನ ಬ್ರೈನ್ ಅನ್ನ ಇವ್ರು ಯಾವ ರೀತಿ ಡೆವಲಪ್ ಮಾಡಕ್ ಶುರು ಮಾಡಿದ್ದಾರೆ. ನೀವು ರಿಜಿಸ್ಟರ್ ಮಾಡಿದ್ರೆ ನೀವು 18 ವಯಸ್ಸಾಗಿದ್ದ ಹುಡುಗನ ನೀವು ಎನ್ರೋಲ್ ಮಾಡಕ್ ಆಗೋದು. ಆಸ್ ಪರ್ ರಿಜಿಸ್ಟರ್ ಆಫ್ ಸೊಸೈಟಿ ಆಕ್ಟ್ ಇನ್ ಕರ್ನಾಟಕ ಆರ್ ಎನಿ ಸ್ಟೇಟ್ ಆರ್ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಇನ್ ಇಂಡಿಯಾ ವಿಲ್ ಎನ್ಶೂರ್ that only 18-year-old boy can be enrolled in the organization. RSS ಅಲ್ಲಿ ಹೇಳ್ತಾರೆ ಕ್ಯಾಚ್ ದಮ್ ಯಂಗ್ ಅಂತ. ನಾನು 6 ವಯಸ್ಸಿರುವಾಗ ಸಿಕ್ಕಾಕೊಂಡ್ಬಿಟ್ಟೆ RSS ಅಲ್ಲಿ. ಏನಿತ್ತು ನನಗೆ ಬುದ್ಧಿ, ಇದೇನು ವಿಚಾರ? ಸೊ ನಮ್ಗೆ ದಾರಿ ತಪ್ಸಕ್ಕೆ ನಮ್ಗೆ 6 ವಯಸ್ಸು 5 ವಯಸ್ಸ ಹುಡುಗರು ಬೇಕು. ಸೊ 18 years ಆದ್ರೆ ಯಾರು ಮತ್ತೆ RSS ಗೆ ಬರಕ್ ಕಷ್ಟ ಇದೆ, ಅವನ್ ತಲೆ ಚೇಂಜ್ ಮಾಡಕ್ ಕಷ್ಟ ಇದೆ, ಹಿಸ್ ಬ್ರೈನ್ ಇಸ್ ಡೆವಲಪ್ಡ್. ಸೊ ಅದಕ್ಕೆ ಏನ್ ಮಾಡ್ತಾರೆ, ರಿಜಿಸ್ಟರ್ ಮಾಡಲ್ಲ. ನೀವು ಎಷ್ಟು ಬೇಕಾದ್ರೂ ಹೇಳಿ RSS ಗೆ, ಇದು ಒಂದೇ ಮೇನ್ ಕಾರಣ ಅವ್ರು ರಿಜಿಸ್ಟರ್ ಮಾಡಲ್ಲ. ಯಾಕಂದ್ರೆ ರಿಜಿಸ್ಟರ್ ಮಾಡಿದ್ರೆ RSS 50 ವರ್ಷಕ್ಕೆ ನಿಂತೋಗುತ್ತೆ. ಎಲ್ಲಿ ನಿಮ್ಗೆ 6 ವಯಸ್ಸು ಹುಡುಗ ಸಿಕ್ಕಲ್ಲ, ಒಂದು 20 ವರ್ಷಕ್ಕೆ ದ ಆರ್ಗನೈಸೇಷನ್ ವಿಲ್ ಸ್ಟಾಪ್ ಫಂಕ್ಷನಿಂಗ್ ಬಿಕಾಸ್ ಯು ಆರ್ ನಾಟ್ ಹ್ಯಾವಿಂಗ್ ಇನ್ಪುಟ್ಸ್. ಈಗ ಹೇಳ್ತೀವಲ್ವಾ, ನರ್ಸರಿ ಸ್ಕೂಲಲ್ಲಿ ಮಕ್ಕಳು ಬಂದಿಲ್ಲ ಅಂದ್ರೆ ಸ್ಕೂಲ್ ಬಂದ್ ಮಾಡ್ಬೇಕಂತ. ಸೊ ಇನ್ಪುಟ್ ರೆಡ್ಯೂಸ್ ಆಗುತ್ತೆ RSS ಅಲ್ಲಿ. ಸೊ ಇದು ರಿಜಿಸ್ಟರ್ ಮಾಡೋದೇ ಇಲ್ಲ. ಅದಕ್ಕೆ ಈ ಮಗುದು ಪಿಕ್ಚರ್ ನಿಮಗೆ ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ವಿಷಯ, RSS ಯಾಕೆ ರಿಜಿಸ್ಟರ್ ಮಾಡಲ್ಲ? ನೀವು ರಿಜಿಸ್ಟರ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಬೇಕು, ಆಡಿಟರ್ ಬೇಕು, ಜನರಲ್ ಬಾಡಿ ಕರಿಬೇಕು. ಜನರಲ್ ಬಾಡಿದಲ್ಲಿ ಪ್ರಶ್ನೆ ಕೇಳ್ತೀವಿ, ಗುರು ಪೂಜೆದಲ್ಲಿ ಎಷ್ಟು ಕೋಟಿ ಬಂತು, ಆ ಎಷ್ಟು ಕೋಟಿ ಎಲ್ಲಿ ಖರ್ಚು ಮಾಡಿದ್ರಿ, ಪ್ರಶ್ನೆಗಳು ಬರುತ್ತಲ್ವಾ? ಈ ಪ್ರಶ್ನೆಗೆ ಏನು ಉತ್ತರ ಕೊಡೋದು ಬೇಡ, ನಾವು ಸೈಲೆಂಟ್ ಆಗಿ ಇವಾಗ ಹೆಂಗಿದೀವಿ 100 ವರ್ಷದಿಂದ ಇದೇ ತರ ಹೋಗೋಣ ಅಂತ. ಸರಸಂಘ ಚಾಲಕರು ಬೆಂಗಳೂರಲ್ಲಿ ನವೆಂಬರ್ 10, 2025 ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಈ ಸೆಂಟನರಿ ಸೆಲೆಬ್ರೇಷನ್ ಅಲ್ಲಿ. ವಿ ಆರ್ ಎ ಬಾಡಿ ಆಫ್ ಇಂಡಿವಿಜುವಲ್ಸ್, ವಿ ನೀಡ್ ನಾಟ್ ಬಿ ರಿಜಿಸ್ಟರ್ಡ್ ಅಂತೆ. ಅರೆ, ನೀವು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದ್ರೆ ಅದಕ್ಕೂ ಒಂದು ರೂಲ್ ಇದೆ. ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದ್ರೆ ನಾವೊಂದು 20 ಎಕರೆ 30 ಎಕರೆ ಲ್ಯಾಂಡ್ ಯಾವುದೋ ಒಂದು ಫ್ಯಾಮಿಲಿಗಿದೆ. ಸೊ ಅವರೊಂದು ಬಾಡಿ ಆಫ್ ಇಂಡಿವಿಜುವಲ್ಸ್ ಆಗಿ ಬಂದ್ಬಿಟ್ಟು ಆ ಒಂದು 30 ಎಕರೆ ಲ್ಯಾಂಡು ಇಲ್ಲಾಂದ್ರೆ ಒಂದು 20 ಕೋಟಿ ದುಡ್ಡು ಏನಿದೆ ಅದನ್ನ ಹ್ಯಾಂಡಲ್ ಮಾಡಕ್ಕೆ ನೀವು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ನೀವು ಒಂದು 10 ಜನ ಸೇರ್ಬೋದು. ಇಲ್ಲಿ ನೀವು 1000 ಕೋಟಿ ನಿಮ್ಮ ಡೆಲ್ಲಿ ಕಾರ್ಯಾಲಯಕ್ಕೆ ನೀವು 500 ಕೋಟಿ ಖರ್ಚು ಮಾಡಿ ನೀವು ಕಟ್ಟಿದ್ದೀರಾ. ಆ ಥರ ಇಡೀ ಭಾರತದಲ್ಲಿ ನಿಮ್ದು ಆಸ್ತಿ ಎಷ್ಟಾಗಿದೆ. ಸೊ ಇಷ್ಟು ಆಸ್ತಿ ಆದ್ರೂ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇಡ, ನಮಗೆ ಪ್ಯಾನ್ ಕಾರ್ಡ್ ಬೇಡ, ನಾವು IT ರಿಟರ್ನ್ ಕಟ್ಟೋದಿಲ್ಲ. ಮತ್ತೆ ನಿಮಗೆ ಯಾಕ್ರಿ ಝೆಡ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ? ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿಯಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಝೆಡ್ ಪ್ಲಸ್ ಯಾಕೆ ಬೇಕು ನಿಮಗೆ? ನೀವೊಬ್ಬ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಲ್ವಾ? ವೈ ಆರ್ ಯು ಟೇಕಿಂಗ್ ದ ಫೇವರ್ ಫ್ರಮ್ ದ ಗೌರ್ಮೆಂಟ್ ಅಲ್ವಾ? ಸೊ ಅಲ್ಲಿ ನಿಮಗೆ ಸರ್ಕಾರ ಬೇಕು, ಸರ್ಕಾರ ದುಡ್ಡು ಬೇಕು, ಇಲ್ಲಿ ನೀವು ಟ್ಯಾಕ್ಸ್ ಕಟ್ಟಕ್ ತಯಾರಿಲ್ಲ. ಮತ್ತೆ ನಿಮ್ಗೆ ಯಾಕೆ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ನಿಮ್ಗೆ ನಾವು ಯಾಕೆ ಸೆಕ್ಯೂರಿಟಿ ಕೊಡಬೇಕು? ಇಲ್ಲಿ ಬೀದಿಯಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ ವಿತೌಟ್ ಸೆಕ್ಯೂರಿಟಿ, ಹೆಣ್ಮಕ್ಳು ಎಲ್ಲ ರೇಪ್ ಆಗ್ತಾ ಇದೆ ಇಲ್ವಾ? ಮತ್ತೆ RSS ಯಾವತ್ತಾದ್ರೂ ಒಂದು ಒಳ್ಳೆ ಒಂದು ವಿಷಯಕ್ಕೆ ಅವರು ನಿಮ್ಮ ಹತ್ರ ಬಂದು ಸಮೂಹದಲ್ಲಿ ಪ್ರಶ್ನೆ ಮಾಡಿದಾರ? ನೀಟ್ ಎಕ್ಸಾಮ್ ಆಯ್ತ್ರಿ, CBSE ಇಶ್ಯೂ ಆಯ್ತ್ರಿ, ಎಷ್ಟು ಮಕ್ಕಳು ಸೂಸೈಡ್ ಮಾಡಿದ್ರು ಇಡೀ ಭಾರತದಲ್ಲಿ. ಇವ್ರು ಏನಾದ್ರು ಆ ಮಕ್ಕಳಿಗೆ ಅಲ್ಲ, ನಾವು ಸಾಂಸ್ಕೃತಿಕ ಸಂಘಟನೆ ಅಂತ ಮಾತ್ರ ಹೇಳ್ತಾರೆ. ಸೋಶಿಯೋ ಕಲ್ಚರಲ್. ನಿಮಗೆ RSS ಅಲ್ಲಿ ಬರಕ್ಕೆ ಯುವಕರು ಬೇಕು,
ಯುವಕರಿಗೆ ತೊಂದರೆ ಆದ್ರೆ ಅವ್ರ ಇಶ್ಯೂ ಎತ್ತಕ್ ನಿಮ್ಗೆ ಆಗಲ್ಲ. ನಿಮ್ಮ ಈ ಯಾವುದೇ ಒಂದು ಸ್ಕ್ಯಾಮ್ ನೋಡಿ, ಈಗ CBSE ಆಗ್ಲಿ, ನೀಟ್ ಆಗ್ಲಿ, ಭಾರತ್ ಬಿಜೆಪಿ ಯುವ ಮೋರ್ಚಾ ಅವ್ರ ಕಡೆಯಿಂದಾನೇ ಅದು ಲೀಕ್ ಆಗಿರೋದು, ಪಕ್ಷದ ಕಡೆಯಿಂದಾನೇ ಲೀಕ್ ಆಗಿರೋದು ಅಲ್ವಾ? ಸೊ ಇಂಥ ವಿಷಯ ಬರುವಾಗ RSS ಯಾಕೆ ಇನ್ವಾಲ್ವ್ ಆಗ್ತಾ ಇಲ್ಲ? ಮಹಿಳೆ ಮೇಲೆ ರೇಪ್ ಆಗ್ತಾ ಇದೆ, ಅಲ್ಲಿ ಅವರು ವಿಚಾರ ಹೇಳಕ್ಕಾಗಲ್ಲ. ಆದರೆ ಯಾರಾದ್ರೂ ಒಬ್ಬ ಹಿಂದೂ ಎಲ್ಲಾದ್ರೂ ಸತ್ತೋದ್ರೆ ಅವನು ಜನತಾದಳ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಯಾವ್ದಾದ್ರು ಪಾರ್ಟಿ ಇರ್ಲಿ, ಇಮಿಡಿಯೇಟ್ ಆಗಿ ಅವ್ನ ಡೆಡ್ ಬಾಡಿ ಬಂದ್ಬಿಟ್ಟು ಬಲಿದಾನಿ ಇವ್ರು RSS ಅವನಂತ ಹೇಳಕ್ ಶುರು ಮಾಡ್ತಾರೆ. ಅಂದ್ರೆ ಆದರೆ ಮಹಾತ್ಮ ಗಾಂಧಿಗೆ ಕೊಂದಲ್ಲ ನಾಥೂರಾಮ್ ಗೋಡ್ಸೆ, ಅವನು ಯಾರಪ್ಪ? ಅವನು RSS ಅಲ್ಲ. ನೀವ್ ಯಾರು ಕೊಂದ್ರೆ, ನೀವು ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಮಾಡಿದ್ರೆ ನೀವು RSS ಅಲ್ಲ. ಯಾಕೆ ಹೇಳಿ? RSS ರಿಜಿಸ್ಟ್ರೇಷನ್ ಬುಕ್ ಇಲ್ಲ. ಪೊಲೀಸ್ FIR ಮಾಡಕ್ ಬಂದ್ರೆ RSS ಅಂತ ಪ್ರೂವ್ ಮಾಡಕ್ ಎಲ್ಲರೂ ದಾಖಲೆ ಇದೆಯಾ? ಸೊ ಯು ಕ್ಯಾನ್ ಡೂ ಆಲ್ ಕ್ರಿಮಿನಲ್ ಆಕ್ಟಿವಿಟೀಸ್ ವಿತ್ ಬಜರಂಗ್ ದಲ್ ಆರ್ ಸಮ್ ಅದರ್ ಆರ್ಗನೈಸೇಷನ್, ಬಟ್ ದ ಮೊಮೆಂಟ್ ದೇ ಆರ್ ಅರೆಸ್ಟೆಡ್ ದೇ ವಿಲ್ ಇಮಿಡಿಯೇಟ್ಲಿ ಟೆಲ್ ನೋ ಹಿ ಇಸ್ ನಾಟ್ ಅವರ್ ಕ್ಯಾಡರ್ ಅಂತ ಹೇಳ್ತಾರೆ. ಆದ್ರೆ ಬಲಿದಾನಿ ಬಂದ್ರೆ ಏನ್ ಹೇಳ್ತಾರೆ? ಅಯ್ಯೋ ಪಾಪ ನಮ್ಮ ಹಿಂದೂ ಸತ್ತೋಗ್ಬಿಟ್ಟ ಅಂತ ಹೇಳಿ ಅಲ್ಲಿ ಒಂದು ಕಮ್ಯುನಲ್ ವೈಲೆನ್ಸ್ ಯಾವ ರೀತಿ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ RSS is actually doing election related support to BJP continuously year after year. ಅವ್ರು ಯಾವ್ದಾದ್ರು ಒಂದು ಅಭಿಯಾನ ತಗೊಂಡ್ಬಿಡ್ತಾರೆ, ರಾಮ ಜನ್ಮ ಮೂವ್ಮೆಂಟ್ ಅಂತ ತಗೊಂಡ್ಬಿಡ್ತಾರೆ, ಇಲ್ಲಾಂದ್ರೆ ಗಂಗಾ ಅಭಿಯಾನ, ಏನೋ ಒಂದು ಹಿಂದೂಗಳನ್ನ ಯುನೈಟ್ ಮಾಡೋ ತರ ಏನಾದ್ರೂ ಒಂದು ಕಾರ್ಯಕ್ರಮ ತಗೊಂಡು ಎಲೆಕ್ಷನ್ಗೆ ಒಂದು 6 ತಿಂಗಳ ಮುಂಚೆ ಇವರು ಶುರು ಮಾಡ್ತಾರೆ. ನಿಮ್ಗೆ ಸೋಶಿಯೋ ಕಲ್ಚರಲ್ ಆರ್ಗನೈಸೇಷನ್ ಅಂತ ಟ್ರೈನ್ ಮಾಡಿದ್ರೆ ನೀವು ಅವ್ರಿಗೆ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಬಿಡಬಾರ್ದಲ್ಲ, ನೀವು ಅವ್ರನ್ನ RSS ಅಲ್ಲಿ ಉಪಯೋಗಿಸ್ಬೇಕಲ್ವಾ? ಸೊ ದಟ್ ಪ್ರೂವ್ಸ್ ದಟ್ RSS ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಬಿಜೆಪಿ. ಅದಕ್ಕೆ ಅಲ್ಲಿ ಆರ್ಗನೈಸಿಂಗ್ ಲೆವೆಲ್ ಅಲ್ಲಿ ಎಲ್ಲಾ ಪೋಸ್ಟ್ ಅಲ್ಲಿ RSS ಪ್ರಚಾರಕ್ಕಿದ್ದಾರೆ. ಈಗ ಇದು RSS ಏನು ಮುಚ್ಚೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತೀರಿ ಹಾಗಾದ್ರೆ ದೇಶದ ಜನರಿಂದ? ಸರ್, ಅವರು ಈಗ ನೀವು RSS ಅನ್ನ ಕರಾಳ ಮುಖಗಳು ಅಂತ ಯಾವ್ದು ಬುಕ್ ಇದೆ, ಇಲ್ಲಾಂದ್ರೆ ನಾವೇನು ಈವಿಲ್ ಫೇಸ್ ಆಫ್ RSS ಅಂತ ಹೇಳಿ, ಅವ್ರದ್ದು ಎಲ್ಲಾ ಆಕ್ಟಿವಿಟಿ ಇಸ್ ಇನ್ ಡಾರ್ಕ್ ಓನ್ಲಿ. ದೇ ವಿಲ್ ಕೀಪ್ ಎವ್ರಿಬಡಿ ಅಂಡರ್ ಡಾರ್ಕ್. ಅವ್ರದೇ ಒಂದು ಅಜೆಂಡಾ ಇದೆ, ಒಂದು ಒಳಸಂಚು ಅಂತ ನಾವು ಹೇಳ್ಬೋದು. ಅವ್ರು ಆಗ್ಲೇ ಪ್ಲಾನ್ ಮಾಡಿದ್ದಾರೆ, ಹಿಂದೂ ರಾಷ್ಟ್ರವನ್ನ ಯಾವ ರೀತಿ ಕಟ್ಟಬೇಕು, ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ನಾವು ಅದಕ್ಕೆ ರಾಜ್ಯಸಭಾ ಮತ್ತೆ ಲೋಕಸಭಾದಲ್ಲಿ ನಾವು ಹೆಂಗ್ ಇನ್ಕ್ರೀಸ್ ಮಾಡಬೇಕು, ಈ ತರ ಪ್ಲಾನ್ ಮಾಡಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿರುವಂತ ಕಾನ್ಸ್ಟಿಟ್ಯೂಷನ್ ನ ನಾಶ ಮಾಡುವಂತ ಒಂದು ಹೆಜ್ಜೆದಲ್ಲಿ ಅವರು ಭಾರಿ ಮಾಸ್ಟರ್ ಪ್ಲಾನ್ ಅಲ್ಲಿ ಮುಂದುವರಿಸ್ತಾ ಇದ್ದಾರೆ. ಭಾರತ ಮತ್ತೆ ವಿಭಜನೆ ಆಗುವಂತ ಸ್ಥಿತಿ ಏನಾದ್ರೂ ನಿರ್ಮಾಣ ಆಗಬಹುದಾ? ಭಾರತ ವಿಭಜನೆ ಆಗೋದಿಲ್ಲ. ಇವರು ಬೇರೆ ಒಂದು ಗೂಬೆ ಕೂರ್ಸೋದು ಗೊತ್ತಾ ನಿಮಗೆ? ಅಖಂಡ ಭಾರತ ಅಂತೆ. ಏನ್ ಅಖಂಡ ಭಾರತ? ಅದ್ರಲ್ಲಿ ಬಾಂಗ್ಲಾದೇಶ ಸೇರ್ಬೇಕು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಅದಕ್ಕೆ ನಾವು RSS ಏನ್ ನಮ್ಗೆ ಬೇಕಾಗಿಲ್ಲ. ಹಿಂದೂ ಸಂಸ್ಕಾರ ನಮ್ಮ ಮನೆ ದೇವರು, ಅದು ನಮ್ಮ ಮನೆಯಲ್ಲಿ ಹಿಂದೂ ಸಂಸ್ಕಾರ ನಮಗ್ ಗೊತ್ತಿದೆ. ಅಂದ್ರೆ ನೀವ್ ಹೇಳೋದು 1925 ಹಿಂದೆ ಹಿಂದೂ ಸಂಸ್ಕಾರ ಇರ್ಲಿಲ್ವಾ RSS ಬರೋ ಮುಂಚೆ? ಆವಾಗ ಇನ್ನೂ ಚೆನ್ನಾಗಿತ್ತು ನಮ್ಮ RSS ಹಿಂದೂ ಸಂಸ್ಕಾರ. ಆಗ ನಾವು ಎಲ್ಲಾರ್ಗೂ ಪ್ರೀತಿ ಮಾಡ್ತಾ ಇದ್ವಿ. ಆವಾಗ ನಾವು ವಿಶ್ವಗುರು ಅಂತ ನಾವು ಹೇಳ್ಕೋಬಹುದಾಗಿತ್ತು. ನಾವು ಸರ್ವಧರ್ಮ ಸಂಭವ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವ್ ಹೇಳಿಲ್ವಾ? ಈಗ ಅದು ಹೇಳ್ತಾರಾ? ಇವರು ಅಖಂಡ ಭಾರತ ಅಂತ ಹೇಳಿ ನಮ್ಗೆ ತಲೆಯಲ್ಲಿ ಗೋಬೆ ಕೂರಿಸ್ತಾರೆ. ಇವ್ರು ಏನ್ ಹೇಳೋದು? ಅಖಂಡ ಭಾರತ, ಅಫ್ಘಾನಿಸ್ತಾನ್ ನಮ್ ಜೊತೆ ಬಂದ್ಬಿಡುತ್ತೆ, ಪಾಕಿಸ್ತಾನ್ ನಮ್ ಜೊತೆ ಬಂದ್ಬಿಡುತ್ತೆ, ಬಾಂಗ್ಲಾದೇಶ್ ನಮ್ ಜೊತೆ ಬರುತ್ತೆ, ಆಮೇಲೆ ಮೇ ಬಿ ಶ್ರೀಲಂಕಾ ಬರುತ್ತೆ. ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಾನ್ ಹೇಳ್ತಾ ಇದ್ದೀನಿ, ನಿಜಕ್ಕೂ ಹೇಳ್ತಾ ಇದ್ದೀನಿ, ಅಖಂಡ ಭಾರತನೇ ಸಾಧ್ಯ ಇಲ್ಲ, ಹಿಂದೂ ರಾಷ್ಟ್ರನೂ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಭಾರತದಲ್ಲಿರುವಂತಹ 20 ಕೋಟಿ ಜನಕ್ಕೆ ನೀವು ಸಹಿಸ್ತಾ ಇಲ್ಲಲ್ಲ ಮುಸಲ್ಮಾನರಿಗೆ. ನೀವು ಇನ್ನು ಆ ಮೂರು ದೇಶದಿಂದ ನೀವು 40 ಕೋಟಿ ಜನ ನೀವು ಸೇರಿಸ್ತೀರಾ ನೀವು? ಯಾಕೆ ನೀವು ಗೂಬೆ ಕೂರಿಸ್ಬಿಟ್ಟು RSS ಕ್ಯಾಂಪ್ ಅಲ್ಲಿ ಒಂದು ಅಖಂಡ ಭಾರತ ಮ್ಯಾಪ್ ತೋರಿಸ್ಬಿಟ್ಟು ಧರ್ಮಕ್ಕೆ ಬರ್ತಾರಂತಾರ ಅವರು? ಯಾವ ಕಾರಣಕ್ಕೆ ಬರ್ಬೇಕ್ರಿ ಅವ್ರು ಹಿಂದೂ ಧರ್ಮಕ್ಕೆ? ಈಗ ಇರುವಂತಹ ಮುಸಲ್ಮಾನರಿಗೆ ಅವ್ರ ಧರ್ಮ ಇಲ್ವಾ? ಅವ್ರೇನು ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಅವ್ರೇನು ಕೆಲಸ ಮಾಡಿಲ್ವಾ? ಅವ್ರೇನು ತ್ಯಾಗ ಮಾಡಿಲ್ವಾ? ಅವ್ರಿಗೇನು ಹೋರಾಟ ಮಾಡಿಲ್ವಾ? ಸ್ವಾತಂತ್ರ್ಯ ಹಂಗೆ ಬಂದ್ಬಿಡ್ತಾ? RSS ಅವರಾಗ ಇವ್ರು ಬೂಟ್ ನಕ್ಕೊಂಡಿದ್ರಲ್ಲ, ಬ್ರಿಟಿಷ್ ಬೂಟ್ಸ್, ಅವ್ರು ತಾನೇ ನಮಗೆ ಇನ್ಫಾರ್ಮೇಶನ್ ಲೀಕ್ ಔಟ್ ಮಾಡಿ ಎಷ್ಟೋ ಜನ ನಮಗೆ ಸಾಯಿಸಿದ್ದಾರೆ ನಮ್ಮ ಫ್ರೀಡಮ್ ಫೈಟರ್ಸ್ಗೆ. ಆವಾಗ RSS ವಾಸ್ ವಿತ್ ದ ಬ್ರಿಟಿಷರ್ಸ್. ದೇ ಬ್ಯಾಕ್ ಸ್ಟ್ಯಾಬ್ಡ್ ಇಂಡಿಯಾ ಡ್ಯೂರಿಂಗ್ ದ ಫ್ರೀಡಮ್ ಮೂವ್ಮೆಂಟ್. ಇಫ್ ದೇ ಹ್ಯಾವ್ ಗಟ್ಸ್, ಲೆಟ್ ದಮ್ ಟೆಲ್ 5 ಹೆಸರು ಹೇಳ್ಬಿಡ್ಲಿ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ RSS ಅವರು ಇಂಥ ಜನ ಫೈಟ್ ಮಾಡದಂತ 5 ಹೆಸರು ಹೇಳಿ ನೋಡೋಣ. ಇಲ್ಲ, ಅವರು ಏನಂತಾರೆ ಅಂತಂದ್ರೆ ನಮ್ ಸ್ಟ್ರಾಟಜಿ ಆಗಿತ್ತದು. ಏನ್ ಸ್ಟ್ರಾಟಜಿ ಸರ್? ವಾಟ್ ಸ್ಟ್ರಾಟಜಿ ಆರ್ ದೇ ಟಾಕಿಂಗ್ ಅಬೌಟ್? ವೆನ್ ದೇರ್ ಇಸ್ ಅ ಫ್ರೀಡಮ್ ಮೂವ್ಮೆಂಟ್, ವೆನ್ ದೇರ್ ಇಸ್ ಅ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ವೈ ದೇ ಡಿ ನಾಟ್ ಇನ್ವಾಲ್ವ್? ವೈ ದೇ ಸ್ಟುಡ್ ಅಲೂಫ್? ಯಾಕೆ ಅವ್ರು ದೂರ ನಿಂತಿದ್ರು? ಅದು ಉತ್ತರ ಬೇಕು. ಇಟ್ ಈಸ್ ನಾಟ್ ಅ ಸ್ಟ್ರಾಟಜಿ, ಇಟ್ ಈಸ್ ಬ್ಯಾಕ್ ಸ್ಟ್ಯಾಬಿಂಗು. ಮೋಸ ಮಾಡಿದ್ದವರು ಬೇರೆಯವರು ಫ್ರೀಡಮ್ ಸ್ಟ್ರಗಲ್ ಅವ್ರ ಮೇಲೆ. ಸೊ ಇಟ್ ಈಸ್ ನಾಟ್ ಎ ಸ್ಟ್ರಾಟಜಿ. ಈಗ ಮತ್ತೊಂದು ಕಡೆ ಈಗ ಕೇಳಿ ಬರೋದೇನಂತಂದ್ರೆ
ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತೆ ಏನು ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಅವರು ಸೈದ್ಧಾಂತಿಕವಾಗಿ ವಿರೋಧಿಗಳು, ಆ ಕಾರಣಕ್ಕೋಸ್ಕರ ಸೈದ್ಧಾಂತಿಕ ವಿರೋಧಿಗಳು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಟಾರ್ಗೆಟು, ಅದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಅಂತ. ಸರ್, ಪ್ರಿಯಾಂಕ್ ಖರ್ಗೆ ಈಗ ಈಸ್ ಆಸ್ಕಿಂಗ್ ಸಮ್ ವೆರಿ ಲೀಗಲ್ ಬೇಸಿಕ್ ಕ್ವಶನ್ಸ್. ಅದಕ್ಕೆ ಉತ್ತರ ಕೊಟ್ಬಿಟ್ಟು ಅವರು ಪ್ರಿಯಾಂಕ್ ಖರ್ಗೆ ಹೇಳಿತಾರ, ನಿಮ್ ರಿಜಿಸ್ಟ್ರೇಷನ್ ಬುಕ್ ನನ್ನ ಮುಖದ ಮೇಲೆ ಎಸ್ಬಿಟ್ಟು ಹೋಗ್ರಿ, ಅಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗತ್ತಲ್ಲ. ನೀವು ರಿಜಿಸ್ಟ್ರೇಷನ್ ತಂದು ಕೊಡ್ತಾ ಇಲ್ಲ, ಯಾಕೆ ನೀವು ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇಲ್ಲ. ಲೆಟ್ ದಮ್ ಕಮ್ ಆನ್ ಎ ಪಬ್ಲಿಕ್ ಡಿಬೇಟ್ ವಿತ್ ಪ್ರಿಯಾಂಕ್ ಖರ್ಗೆ ಫೇಸ್ ಟು ಫೇಸ್, ಲೈಕ್ ಹೌ ವಿ ಆರ್ ಸಿಟಿಂಗ್ ಅಲ್ವಾ. ಈ ತರ ಬಂದ್ಬಿಟ್ಟು ಸರಸಂಘ ಚಾಲಕು ಇಲ್ಲಾಂದ್ರೆ ಅವ್ರದ್ದು ಸ್ಪೋಕ್ಸ್ ಪರ್ಸನ್ ಕೂರಿಸ್ಬಿಟ್ಟು ಇಲ್ಲಿ ಪ್ರಿಯಾಂಕ್ ಖರ್ಗೆ ಕೂರಿಸ್ಬಿಟ್ಟು ಫೇಸ್ ಟು ಫೇಸ್ ಡಿಬೇಟ್ ಮಾಡಕ್ ಯಾಕೆ ಬರ್ತಾ ಇಲ್ಲ ಧೈರ್ಯ ಇದ್ರೆ? ಅಂದ್ರೆ ದೇ ಆರ್ ಹೈಡಿಂಗ್ ಸಮಥಿಂಗ್, ದೇ ಆರ್ ಹೈಡಿಂಗ್. ಇಟ್ ಈಸ್ ನಥಿಂಗ್ ಬಟ್ ಹವಾಲಾ ಟ್ರಾನ್ಸಾಕ್ಷನ್. ಅಲ್ಲ, ದೇಶಕ್ಕೋಸ್ಕರನೇ ಇರುವಂತಹ ಸಂಘಟನೆ ಅಂತಂದ ಮೇಲೆ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಆರ್ ಎಸ್ ಎಸ್ ಅಂತ? ದೇಶಕ್ಕೋಸ್ಕರನೇ ದೇಶಕ್ಕೋಸ್ಕರ ವಿವೇಕಾನಂದ ಕೇಂದ್ರ ಇದೆ, ದೇಶಕ್ಕಾಗಿ ರಾಮಕೃಷ್ಣ ಮಿಷನ್ ಇದೆ, ಅವರು ದೇಶಕ್ಕಲ್ವಾ? ಅವ್ರೇನು ಆಂಟಿ ನ್ಯಾಷನಲ್ಸಾ? ಅವ್ರು ಯಾಕೆ ರಿಜಿಸ್ಟ್ರೇಷನ್ ಮಾಡಿದ್ರು? 1860 ರಿಜಿಸ್ಟ್ರೇಷನ್ ಆಗಿದೆ ಸಂಘಟನೆದು, 1860 ಆಯ್ತಾ? ಅವಾಗ ಅವರೆಲ್ಲ ದೇಶಕ್ಕಾಗಿ ಹೋರಾಟ ಮಾಡುವಂತ ಸಂಘಟನೆಗಳೆಲ್ಲ ರಿಜಿಸ್ಟರ್ ಮಾಡಿದ್ದಾರೆ. ಆರ್ ಎಸ್ ಎಸ್ ಏನು ಪೆಕ್ಯುಲರು, ಇವ್ರೇನು ಸ್ಪೆಷಲ್ಲು, ಇವ್ರು ಯಾಕೆ ಹೆದರ್ತಾರೆ? ಏನಿಲ್ಲ, ಅಕೌಂಟಬಿಲಿಟಿ ಬೇಡ. ಮತ್ತೆ ನಾನು ಹೇಳ್ದಲ್ಲ, 18 ವಯಸ್ಸು ಕೆಳಗಡೆ ಮಕ್ಕಳನ್ನ ಸೇರ್ಸಕ್ಕಾಗಲ್ಲ. ಇದು ಎರಡು ವಿಷಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೈ ದೇ ವಿಲ್ ನಾಟ್ ರಿಜಿಸ್ಟರ್. ಈಗ ಪ್ರೌಢಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಯಾರೇ ಒಬ್ಬ ಮಕ್ಕಳಿದ್ರು ಕೂಡ ಒಂದು ಸಂಘಟನೆಗೆ ಜಾಯಿನ್ ಆಗಬಹುದು ಅಥವಾ ಅವರ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು. ಚಿಕ್ಕ ಚಿಕ್ಕ ಮಕ್ಕಳನ್ನ, ಅವರಿಗೆ ಸಿದ್ಧಾಂತನೂ ಗೊತ್ತಿರಲ್ಲ, ವಿಚಾರ ಏನಂತನೂ ಗೊತ್ತಿಲ್ಲ, ವಾಟ್ ಈಸ್ ದ ನೇಷನ್ ಅಂತನೂ ಗೊತ್ತಿಲ್ಲ, ನಮ್ಮ ಸಿಸ್ಟಮ್ ಹೇಗಿದೆ ಅಂತನೂ ಗೊತ್ತಿಲ್ಲ. ಅವರ ತಲೆಯಲ್ಲಿ ಬಿಗಿನಿಂಗ್ ಇಂದಾನೆ ಸಂಪೂರ್ಣವಾಗಿ ಏನ್ ತುಂಬೋದಕ್ಕೆ ಪ್ರಯತ್ನ ಮಾಡ್ತಾರೆ? ದೇಶದ ವಿಚಾರಗಳನ್ನೇ ನಾವು ತುಂಬೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ನವರು. ಇದು ದೇಶ ವಿಚಾರ ಅಲ್ಲ. ಇಲ್ಲಿ ಫಸ್ಟ್ ಏನ್ ಆಡ್ತಾರೆ ಅಂದ್ರೆ, ನಿಮ್ಮನ್ನ ಅಟ್ರಾಕ್ಟ್ ಮಾಡೋದು ಬಾರಿ, ಮಕ್ಕಳಿಗೆ ಏನ್ ಬೇಕೋ ಆಟ ಬೇಕಲ್ವಾ, ದೇ ವಾಂಟ್ ಟು ಪ್ಲೇ ಗೇಮ್ಸ್. ಸೊ ಆರ್ ಎಸ್ ಎಸ್ ಶಾಖೆದಲ್ಲಿ ಒಂದು ಒಳ್ಳೆ ಆಟಗಳು ಆಡ್ತಾರೆ. ಇದನ್ನ ಫಸ್ಟ್ ಅಟ್ರಾಕ್ಷನ್, ಮಕ್ಕಳನ್ನ ಹಂಗೆ ಕರ್ಸ್ಕೊಳ್ಳೋದು, ಕಬಡ್ಡಿ ಆಡೋಣ, ಇಲ್ಲಾಂದ್ರೆ ಯೋಗ ಮಾಡೋಣ, ಇಲ್ಲಾಂದ್ರೆ ಲಾಟ್ ಆಫ್ ಡಿಫ್ರೆಂಟ್ ಗೇಮ್ಸ್ ಇದೆ. ಅದನ್ನ ನೀವು ಫಸ್ಟ್ ಅಟ್ರಾಕ್ಟ್ ಮಾಡ್ಕೊಂಡು ಆಮೇಲೆ ದೇ ನೋ ವಾಟ್ ಟು ಡೂ. ನಾನು ಹೇಳ್ದಲ್ಲ, ಕ್ಯಾಚ್ ದಮ್ ಯಂಗ್ ಅಂತ ಹೇಳಿ. ಅಂಡ್ ಆರ್ ಎಸ್ ಎಸ್ ಶಾಖಾ ಇಸ್ ಎ ಮ್ಯಾನ್ ಮೇಕಿಂಗ್ ಮಿಷಿನ್ ಅಂತ ಹೇಳ್ತಾರೆ. ಅಲ್ಲಿ ನಾವು ಫಿಸಿಕಲಿ ಮೆಂಟಲಿ ಎಲ್ಲ ನಾವು ಜನರನ್ನ ತಯಾರಿ ಮಾಡ್ತೀವಿ ಅಂತ. ಆಯ್ತು ಸ್ವಾಮಿ, ನೀವು 100 ಜನ ಒಳ್ಳೆಯವ್ರನ್ನ ತಯಾರಿ ಮಾಡಿ ತೋರಿಸಿ ಎಲ್ಲೆಲ್ಲಿ ಲೀಡರ್ ಇದಾರಂತ. ಈಗ ಮೋದಿ ಒಬ್ರು ಬಿಟ್ರೆ ಬೇರೆ ಯಾರು ಲೀಡರ್ ಇದಾರಪ್ಪ ಇವ್ರಿಗೆ? ಕರ್ನಾಟಕದಲ್ಲಿ ತೋರಿಸ್ಬಿಡ್ಲಿ ಇವರು ಎಷ್ಟು ಲೀಡರ್ ತಯಾರಿ ಮಾಡಿದಾರ. ಇಲ್ಲಿ ಎಚ್ ವಿ ಶೇಷಾದ್ರಿ ಇದ್ರು, ಅದಾಗಿದ್ಮೇಲೆ ಒಬ್ರು ಒಳ್ಳೆ ಲೀಡರ್ ತೋರಿಸ್ಬಿಡ್ಲಿ ಇಲ್ಲಿ ಯಾರನ್ನ ಇವರು ಡೆವಲಪ್ ಮಾಡಿದಾರೆ ಅಂತ ಹೇಳಿ. ಬೇರೆ ಸ್ಟೇಟ್ ಅಲ್ಲಿ ತೋರಿಸ್ಬಿಡ್ಲಿ ನೋಡೋಣ, ರಾಜಸ್ಥಾನಲ್ಲಿ ಎಲ್ಲ ಮಧ್ಯಪ್ರದೇಶಲ್ಲಿ ತೋರಿಸ್ಬಿಡ್ಲಿ. ಅವ್ರು ಯಾರಂತಾನೆ ನಮ್ಗೆ ಗೊತ್ತಿಲ್ಲ. ಬಟ್ ಇದೇನಂದ್ರೆ, ಇಟ್ ಈಸ್ ಅ ಫೋರ್ಸ್ ಟು ವರ್ಕ್ ಬ್ಲೈಂಡ್ಲಿ. ನಾವೇನು ಅಂಧಭಕ್ತಿ ಅಂತ ಹೇಳ್ತೀವಲ್ವಾ, ಇಲ್ಲಿ ನಿಮ್ಮನ್ನ ಆಕ್ಚುಲಿ ಒಂದು ಅಂಧಭಕ್ತನಾಗಿ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಹಿಂಗೇ ಹೋಗ್ತೀವಿ ನೀವು ಸ್ಟ್ರೈಟ್, ದಕ್ಷ ಅಂದ್ರೆ ದಕ್ಷ, ಉಪವಿಷ ಅಂದ್ರೆ ಉಪವಿಷ, ಈ ತರ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಭಾರಿ ಚೆನ್ನಾಗಿ ಅದೊಂದು ಆರ್ಟ್. ಅದು ಬೇರೆ ಯಾವ ಪಕ್ಷಕ್ಕೂ ಇಂಡಿಯಾದಲ್ಲಿ ಅದು ಇನ್ನೂ ಕಲಿಯಕ್ಕೆ ಗೊತ್ತಿರಲಿಲ್ಲ. ಹೆಂಗ ನಮ್ಮನ್ನ ಕ್ಯಾಡರ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಈಗ ಆರ್ ಎಸ್ ಎಸ್ ಅನ್ನ ಎದುರಾಕೊಂಡವರು ಉಳಿಯೋದಿಲ್ಲ, ಅವ್ರನ್ನ ಉಳಿಸಲ್ಲ ಅಂತ ಕೆಲವು ನಾಯಕರು ಈಗ ಆಲ್ರೆಡಿ ಮಾತಾಡ್ತಾ ಇದ್ದಾರೆ ಬಿಜೆಪಿಯಲ್ಲಿ. ಇದರ ಜೊತೆಗೆ ರಾಜಕೀಯವಾಗಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಏನು ಅರವಿಂದ್ ಕೇಜ್ರಿವಾಲ್ ಆಗಿರಬಹುದು, ಅದರ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲಿ ಹೇಮಂತ್ ಸೊರೇನ್ ಅವರಾಗಿರಬಹುದು, ಇಂತಿಂಥವರೇ ದೊಡ್ಡ ದೊಡ್ಡ CMಗಳೇ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೇ ಅರೆಸ್ಟ್ ಆಗ್ಬಿಟ್ರು. ಅಂಡ್ ರಾಹುಲ್ ಗಾಂಧಿ ಅವರು ಕೂಡ ನಿರಂತರವಾಗಿ ಟಾರ್ಗೆಟ್ ಅಲ್ಲಿ ಇರ್ತಾರೆ. ಹೀಗಾಗಿ ಜಯಪ್ರಕಾಶ್ ಅವರು ಇಷ್ಟೊಂದು ಪ್ರಖರವಾಗಿ ಆರ್ ಎಸ್ ಎಸ್ ನ ವಿರುದ್ಧ ಮಾತನಾಡಿದ್ರೆ ಅವರಿಗೆ ಸಮಸ್ಯೆಗಳು ನೋಡಿ. ನಮ್ಗೆ ಯಾವ ಸಮಸ್ಯೆನೂ ಇಲ್ಲ. ನಾವು ಅದೇ ಸ್ಟೇಪ್ಲಿಂದ ನಾವು ಬಂದಿರೋದು ಅಲ್ವಾ, ಅವ್ರದೇ ಟ್ರೈನಿಂಗ್ ಅಲ್ಲಿ ತಾನೇ ನಾವು ಬಂದಿರೋದು. ಸೊ ನಮಗೆ ನಮ್ಮ ಹೊರೋಸ್ಕೋಪ್ ಅಲ್ಲಿ ಬರೆದು ಬಿಟ್ಟಿದೆ ಯಾವಾಗ ಮೇಲಕ್ಕೆ ಹೋಗ್ತೀರಾ ಅಂತ ಹೇಳಿ. ಆವಾಗ ನಾವು ಹೋಗ್ತೀವಿ. ಇಂಥ ಥ್ರೆಟನಿಂಗ್ ಎಲ್ಲ ನಾವು ಬಗ್ಗೋ ಜನನೇ ಅಲ್ಲ. ಆ ತರ ಟ್ರೈನಿಂಗ್ ನಮಗೂ ಆಗಿದೆ. ಸೊ ಅದೆಲ್ಲ ಇಟ್ ಇಸ್ ಅ ಸಿಂಪಲ್ ಥಿಂಗ್. ಅದ್ರ ಬಗ್ಗೆ ಎಲ್ಲ ನಾವು ತನೆಯಲ್ಲೇ ಕಳ್ಸ್ಕೊಳ್ಳೋದಿಲ್ಲ. ಈಗ ಆರ್ ಎಸ್ ಎಸ್ ನ ಅಜೆಂಡಾ ಏನಾಗಿರ್ಬೋದು ಅಂತ, ಫೈನಲಿ ಅವ್ರು ಮುಂದೆ ಏನ್ ಮಾಡಬೇಕು ಅಂತ? ಸರ್, ಆರ್ ಎಸ್ ಎಸ್ ಅಜೆಂಡಾ ಇಸ್ ಟು ಬ್ರಿಂಗ್ ಬ್ಯಾಕ್ ಇಂಡಿಯಾ ಟು ಪ್ರಿಮಿಟಿವ್ ಸ್ಟೇಜ್. ವರ್ಣಾ ಸಿಸ್ಟಮ್ಗೆ ತಗೊಂಡ್ಬರ್ತಾರೆ ಕೊನೆಯಲ್ಲಿ. ಯಾವುದು ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ, ನಿಮ್ಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇವರು. ಈಗ ಇರ್ತೀಯಲ್ಲ ಅಂಧಭಕ್ತರು, ಇವರು ಅಧಿಕಾರ ಬಂದು ಇವ್ರು ಏನ್ ಬೇಕಂತ ಇವರು ಅವರು ಮಿಷನ್ ರೀಚ್ ಆಗ್ತಾರಲ್ಲ, ಆವಾಗ ವರ್ಣಾ ಸಿಸ್ಟಮ್ ಮತ್ತೆ ಬರುತ್ತೆ. ಲೇಡೀಸ್ ವಿಲ್ ನಾಟ್ ಹ್ಯಾವ್ ಎನಿ ರೆಸ್ಪೆಕ್ಟ್. ಅಲ್ಲ, ಅನೇಕ ಅವರು ಮನೆ ಒಳಗಡೆ ಇರಬೇಕು, ನೀನ್ ಆಚೆ ಹೋಗ್ಬಾರ್ದು, ಈ ತರ ಸ್ಥಿತಿಗೆ ತಗೊಂಡ್ಬರ್ತಾರೆ. ಅಲ್ಲಿಗೆ ಹೋಗ್ತಾ ಇರೋದು. ಕೆಲವು ಸ್ವಾಮೀಜಿಗಳನ್ನು ಕೂಡ ನೀನ್ ಏನ್ ತಿನ್ಬೇಕಂತ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಪ್ರೇಮಾನಂದನ್ ಅಂತ ಸ್ವಾಮೀಜಿಗಳ ಹೆಸರು ಕೇಳಿರ್ಬಹುದು ನೀವು. ತುಂಬಾ ಜನ ಇದ್ದಾರೆ ಆ ರೀತಿ.
ಆ ಸ್ವಾಮೀಜಿಗಳು ಹೇಳೋದೇನಂತಂದರೆ, ಇವತ್ತು ಈ ಸಂವಿಧಾನ ಬಂದ ನಂತರನೇ ಜಾತಿ ಅನ್ನೋ ವ್ಯವಸ್ಥೆ ಬಂತು. ಮೊದಲು ವರ್ಣ ವ್ಯವಸ್ಥೆ ಇರಬೇಕಾದ್ರೆ ಯಾರಿಗೂ ಅವರ ಒಂದು ಹುದ್ದೆ ಅವರೇನು ಕೆಲಸ ಮಾಡ್ತಾ ಇದ್ದಾರೆ ಅದರ ಮೇಲೆ ಶ್ರೇಣೀಕೃತ ವ್ಯವಸ್ಥೆ ಇತ್ತು. ಅದರಿಂದ ಯಾರಿಗೂ ಏನೂ ಸಮಸ್ಯೆ ಇರಲಿಲ್ಲ, ಎಲ್ಲರೂ ಚೆನ್ನಾಗಿದ್ರು. ಈ ಒಂದು ಸಿಸ್ಟಮ್ ಏನು ಬಂತಲ್ಲ, ಇದರಿಂದನೇ ತುಂಬಾ ಪ್ರಾಬ್ಲಮ್ಸ್ ಆಗಿದ್ದು ಅಂತ. ಅದೇ ಆ ಸ್ವಾಮೀಜಿ ಇದಕ್ಕೆ ಫೌಂಡೇಶನ್ ಆಗಿ ಕೊಡ್ತಾ ಇದ್ದಾರೆ, RSS ಅವ್ರಿಗೂ BJP ಅವ್ರಿಗೆ. ಇಂಥ ಸ್ವಾಮಿಗಳು ಇದು ವಾಪಸ್ ಆ ಥರ ಬರಲಿ ಅಂತ ಹೇಳಿ ಪ್ರೇರಣೆ ಕೊಡ್ತಾ ಇದ್ದಾರೆ ಆಕ್ಚುಲಿ. ಈಗ ನಾನು ಏನು ತಿನ್ಬೇಕು, ನಾನು ಬೀಫ್ ತಿನ್ನಬಾರ್ದು, ನಾನು ಅದು ತಿನ್ನಬಾರ್ದು, ನಾನು ಯಾವ ಬಟ್ಟೆ ಆಗಬೇಕು, ಇದೆಲ್ಲ ಈ ತರ ನಮಗೆ ಕೊನೆಯಲ್ಲಿ ಬರುತ್ತೆ. ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ತೀವಲ್ವಾ, ಒನ್ ನೇಷನ್ ಒನ್ ಡ್ರೆಸ್ ಒನ್ ಫುಡ್ ಇದೆಲ್ಲ ಬಂದ್ಬಿಡುತ್ತೆ. ಇದು ಈ ಅಂಧಭಕ್ತರು ಇದು ಅಲ್ಲ, ಗೋಮಾತೆ ಹೆಸರಲ್ಲಿ ತುಂಬಾ ರಾಜಕಾರಣ ಆಗುತ್ತೆ, ಗೋವಿನ ಹೆಸರಲ್ಲಿ. ಹೌದು. ಆದ್ರೆ ಏನು ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರಿದ್ದಾರೆ, ತಮ್ಮ ಸರ್ಕಾರದಲ್ಲಿ ತುಂಬಾ ಜನ ನೇರವಾಗಿ ಪತ್ರ ಬರೆದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮೌಲ್ವಿಗಳು, ಮೌಲಾನಾಗಳು, ಇಲ್ಲ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ಬಿಡಿ ಅಂತ, ನಾವ್ಯಾಕ್ರಿ ಮಾಡ್ಬೇಕು ಅಂತ ಏಕಾಏಕಿ. ಗೊತ್ತಾ ಯೋಗಿ ಹೆಂಗ್ ಹೇಳೋದು? ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ ಆಗೋದು UP ಇಂದ BJP MP MLAಗಳದೇ ಬುಚರ್ ಹೌಸ್ ಇರೋದು, ಅಲ್ಲಿಂದಾನೇ ಎಕ್ಸ್ಪೋರ್ಟ್ ಆಗೋದು. ಅದು ನನ್ನ ಮಾಹಿತಿ ಅಲ್ಲ, ನೀವು ಗೂಗಲ್ ಮಾಡಿ ನೋಡಿದ್ರೆ ಎಷ್ಟು ಎಕ್ಸ್ಪೋರ್ಟ್, ಎಷ್ಟು ಟನ್ ಎಕ್ಸ್ಪೋರ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದೆಲ್ಲ ಮಾಡೋದು ಯಾರು? ಇದೇ ಹಿಂದೂಗಳೇ ಮಾಡೋದು. ನೀವು ಅವ್ರಿಗೆ ನೀವು ಮತ್ತೆ ನೋಡಿ, ಕೇರಳದಲ್ಲಿ ಈ ಒಂದು ಬೀಫ್ ಬಂದ್ಬಿಟ್ಟು ಒಂದು ಸ್ಟೇಪಲ್ ಡೈಟ್. ಯಾರಿಗೆ? ಹಿಂದೂಸು, ಕ್ರಿಶ್ಚಿಯನ್ಗೂ, ಮುಸ್ಲಿಂಗೂ ಸ್ಟೇಪಲ್ ಡೈಟ್. ಸೊ ಬೆಳಿಗ್ಗೆ ಆದ್ರೆ ಮಧ್ಯಾಹ್ನ ಆದ್ರೆ ಎಲ್ಲರೂ ಬೀಫು ಪರೋಟ ತಿಂತಾರೆ, ಇನ್ಕ್ಲೂಡಿಂಗ್ RSS ಕ್ಯಾಡರ್. ಅರ್ಥ ಆಯ್ತಾ? RSS ಕ್ಯಾಡರ್ ಇನ್ ಕೇರಳ ವಿಲ್ ಈಟ್ ಬೀಫ್, ದೇ ವಿಲ್ ಈಟ್ ಪರೋಟ. ಅದು ಅಲ್ಲಿ ಸ್ಟೇಪಲ್ ಫುಡ್. ಅದಕ್ಕೆ ನೀವು ಅವ್ರು ತಪ್ಪಂತ ನಾವು ಹೇಳಕ್ಕಾಗಲ್ಲ. ನೀವು ಸ್ಟಾಪ್ ಮಾಡಕ್ ನೋಡಿದ್ರೆ ಅದು ಸಾಧ್ಯನಾ? ಆಗೋದಿಲ್ಲ. ನಾವೇನ್ ಫುಡ್ ತಿನ್ಬೇಕು ನಾವು ಡಿಸೈಡ್ ಮಾಡ್ಬೇಕಲ್ವಾ. ಆದ್ರೆ ಇವ್ರು ಹೋಗೋ ದಾರಿ ಅಲ್ಲಿಗೇನೆ, ನಮ್ಮನ್ನ ಎಲ್ಲಾ ರೀತಿಯಲ್ಲಿ ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಹೋಗುವಂತ ಇವತ್ತಿನ ಪರಿಸ್ಥಿತಿಯಲ್ಲಿ. ಈ ಹಿಂದೆ 3 ಬಾರಿ RSS ಬ್ಯಾನ್ ಆಯ್ತು. ಹೌದು. ಇವತ್ತು ರಿಜಿಸ್ಟ್ರೇಷನ್ ಏನಾದ್ರೂ ಮಾಡದೇ ಇದ್ರೆ ಇಡೀ ಸಂಘದ ಚಟುವಟಿಕೆಗಳಿಗೆ ಫುಲ್ ಸ್ಟಾಪ್ ಹಾಕಿ ಬ್ಯಾನ್ ಮಾಡೋ ಶಕ್ತಿ ಏನಾದರೂ ಸರ್ಕಾರಗಳಿಗೆ ಉಳಿದಿದೆಯಾ? ಯಾವ ಸ್ಟೇಟ್ ಗೌರ್ಮೆಂಟ್ಗೂ ಅದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಒಂದು ಬ್ಯಾನ್ ನೋಡಿದ್ದೀನಿ 92ದಲ್ಲಿ ರಾಮ ಜನ್ಮಭೂಮಿ ಮೂವ್ಮೆಂಟ್ ಅಲ್ಲಿ, ಮತ್ತೆ 75ದಲ್ಲಿ ಎಮರ್ಜೆನ್ಸಿದಲ್ಲಿ ನಾನು ಚಿಕ್ಕ ಹುಡುಗನಾಗಿದ್ದೆ, ಮತ್ತೆ ಗಾಂಧಿ ಕೊಲೆ ಆಗಿದ್ಮೇಲೆ 1947-48 ಅಲ್ಲಿ ಬ್ಯಾನ್ ಆಗಿದೆ. ಆವಾಗಿರುವಂತ ಬ್ಯಾನ್ ಸ್ವಲ್ಪ ಸ್ಟ್ರಾಂಗ್ ಇತ್ತು 47 ಅಲ್ಲಿ. ಆಮೇಲೆ ಸ್ಥಿತಿ ಬದಲಾಗಿದೆ, ಬದಲಾಗಿದೆ. ಇವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ನಮ್ಗೆ ಆನ್ಲೈನ್ ಡಿಜಿಟಲ್ ಸಿಸ್ಟಮ್ ಎಲ್ಲ ಇದೆ. ಈಗ 92ದಲ್ಲಿ ಏನ್ ಮಾಡಿದ್ರು ಗೊತ್ತಾ? ಬ್ಯಾನ್ ಮಾಡಿದ ತಕ್ಷಣ ಇವರು ನಿಕ್ಕರ್ ಕಲರ್ ಚೇಂಜ್ ಮಾಡಿದ್ರು, ಬ್ಲೂ ನಿಕ್ಕರ್ ಹಾಕ್ಬಿಟ್ರು. ಬ್ಲೂ ನಿಕ್ಕರ್ ಹಾಕ್ಬಿಟ್ಟು ಬರ್ಮುಡ ಹಾಕೊಂಡ್ಬಿಟ್ಟು ಇವರು ಮತ್ತೆ ಪಾರ್ಕಲ್ಲಿ ಹೋದ್ರು, ಅಲ್ಲಿ ಮತ್ತೆ ಶಾಖೆ ಮಾಡಿದ್ರು, ಮತ್ತೆ ಪ್ರಾರ್ಥನೆ ಮಾಡಿದ್ರು. ಅಲ್ಲಿ ಲಾ ಎನ್ಫೋರ್ಸಿಂಗ್ ಏಜೆನ್ಸೀಸ್ ಫೇಲ್ಡ್. ಅದಕ್ಕೆ ಆ ಸರಸಂಘ ಚಾಲಕ ಇನ್ನೂ ಒಂದು ರೀಸನ್ ಕೊಟ್ಬಿಟ್ರು, ವಿ ಆರ್ ರಿಜಿಸ್ಟರ್ಡ್ ಅಂತ ನೀವು ಹೇಳ್ತಿರಲ್ಲ, ಮತ್ತೆ ನಮ್ಮನ್ನ ಯಾಕೆ ಬ್ಯಾನ್ ಮಾಡಿದ್ರಿ? ದಟ್ ಈಸ್ ವಿ ಆರ್ ಲೀಗಲೈಸ್ಡ್ ಆರ್ಗನೈಸೇಷನ್. ನಮ್ಮನ್ನ ಯಾಕೆ ಬ್ಯಾನ್ ಮಾಡಿದ್ರಿ 3 ಸತಿ? ಅಂದ್ರೆ ನಾವ್ ಇದ್ವಿ, ಅಂದ್ರೆ ಇನ್ನೊಂದು ರೆಕಗ್ನೈಸ್ ಮಾಡಿದ್ವಿ ಅಂತ, ದೋ ನಾಟ್ ರಿಜಿಸ್ಟರ್ಡ್. ಸೊ ಈ ತರ ಆರ್ಗ್ಯುಮೆಂಟ್ಸ್ ಹೇಳ್ತಾರೆ. ಆದ್ರೆ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಟು ಕಂಟ್ರೋಲ್ ಬ್ಯಾನ್ ಆನ್ RSS ಬಿಕಾಸ್ ದೇ ನೋ ಹೌ ಟು ಭಜನಾ ಮಾಡ್ತಾರೆ ಹೋಗಿ ದೇವಸ್ಥಾನದಲ್ಲಿ ಸಾಯಂಕಾಲ. ದೇ ಹ್ಯಾವ್ ಸೋ ಮೆನಿ ವೇಸ್ ಟು ಕಾಂಗ್ರಿಗೇಟ್, ಅದು ಮಾಡ್ತಾರೆ. ಆದ್ರೆ RSS ಓವರ್ ದ 100 years ಕುಸಿದಿದೆ, ಶಾಖೆಗಳು ಕಮ್ಮಿ ಆಗಿದೆ. ಆಮೇಲೆ ಇವಾಗಿರುವಂತ ಯೂತ್ಗೆ ಡಿಜಿಟಲ್ ಅಲ್ಲಿ ನಮ್ಗೆ ಈಗ ಮೊಬೈಲ್, ಓ ಕಾಲದಲ್ಲಿ ಮೊಬೈಲ್ ಇಲ್ಲ, ನಮಗೆ ತುಂಬಾ ಟೈಮ್ ಇತ್ತು, ಶಾಖೆಗೆ ಹೋಗಕ್ ಟೈಮ್ ಇತ್ತು. ಈಗ ಪೀಪಲ್ ಆರ್ ಆಲ್ ಕೆರಿಯರ್ ಓರಿಯೆಂಟೆಡ್. ನಮಗೆ ಟ್ಯೂಷನ್ಸ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡಬೇಕು. ಸೊ ಯೂತ್ ಅನ್ನ ಈಗ ನಮಗೆ ಯಾವ ಆರ್ಗನೈಸೇಷನ್ ಸಿಕ್ಕೋದು ಈಗ ಕಷ್ಟ ಆಗ್ತಾ ಇದೆ ಯೂತ್ಗೆ. ಅದಕ್ಕೆ ನಾನು ಎಲ್ಲಾ ಹೇಳ್ತೀವಿ, ನಾವು ನಮ್ಮ ಲೈಫ್ ಅನ್ನ ಹಾಳು ಮಾಡ್ಬಿಟ್ವಿ RSS ಅಲ್ಲಿ 40 years. ಎಲ್ಲಾ ತಾಯಂದ್ರಿಗೆ ನಾನು ಇಷ್ಟೇ ಹೇಳೋದು, ನಿಮ್ ಮಕ್ಕಳಿಗೆ ನೀವು ಒಳ್ಳೆ ವೇದ ಪಾಠಕ್ಕೆ ಕಳಿಸಿ, ಭಗವದ್ಗೀತಾ ಕ್ಲಾಸ್ ಕಳಿಸಿ, ರಾಮಾಯಣ ಕ್ಲಾಸ್ ಕಳಿಸಿ, ಇಲ್ಲಾಂದ್ರೆ ಸ್ಕೌಟ್ಸು, NCC, ನ್ಯಾಷನಲ್ ಸೋಷಿಯಲ್ ಆಕ್ಟಿವಿಟಿ ಇದೆ, ಅದಕ್ಕೆಲ್ಲ ಬಿಡ್ರಿ. RSS ಅಲ್ಲಂತೂ ದಯವಿಟ್ಟು ಅವ್ರನ್ನ ಬಿಡಬೇಡಿ, ಯಾಕಂದ್ರೆ ಅವ್ರದ್ದು ಯಾವ ಮೆಂಟಲ್ ಡೆವಲಪ್ಮೆಂಟೇ ಆಗಲ್ಲ. ಸೊ ಲೆಟ್ ದಮ್ ಗೋ ಇನ್ ಟು ದ ರಿಯಲ್ ಸೊಸೈಟಿ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಯಲ್ ಇಂಡಿಯಾ, ವಾಟ್ ಈಸ್ ಇಂಡಿಯಾ ಅಂತ ಅವ್ರು ಕಲೀಲಿ. ಸೊ ಅವ್ರಿಗೆ RSS ಅಲ್ಲಿ ಬಿಟ್ಬಿಟ್ಟು ಆ ಒಂದು ಸಂಕುಚಿತ ಮನೋಭಾವ ಬರೋದು ಬೇಡ ಅಂತ ನಿಮ್ಮ ಚಾನೆಲ್ ಮೂಲಕ ನಾನು ಎಲ್ಲಾ ನಮ್ಮ ತಾಯಂದ್ರಿಗೆ ನಾನು ಅದೇ ರಿಕ್ವೆಸ್ಟ್ ಮಾಡೋದು. ಸೋಷಿಯಲ್ ವರ್ಕ್ ಎಲ್ಲರೂ ಮಾಡಬೇಕು, ಹಿಂದೂ ಧರ್ಮ ಪ್ರಚಾರನೂ ಮಾಡಬೇಕು, RSS ಮುಖಾಂತರ ಅವಶ್ಯಕತೆನೇ ಇಲ್ಲ. ಅರ್ಥ ಆಯ್ತಾ? ಓಕೆ. ಸೊ ಯು ವಿಲ್ ಸ್ಪಾಯಿಲ್ ಯುವರ್ ಫ್ಯೂಚರ್ ಇಫ್ ಯು ಗೋ ಟು RSS. ಓಕೆ, ಸಾಕಷ್ಟು ವಿಚಾರಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಂಡ್ರಿ ಜಯಪ್ರಕಾಶ್ ಸರ್. ಧನ್ಯವಾದಗಳು ನಮ್ಮ ಪಾಡ್ಕಾಸ್ಟ್ಗೆ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಮತ್ತೆ ಮತ್ತೋರ್ವ ಗೆಸ್ಟ್ನ ಜೊತೆಗೆ ಮತ್ತಷ್ಟು ಪ್ರಕಾರ ವಿಷಯಗಳ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ.